ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸ್ವಾಗತ ಸುಸ್ವಾಗತ. ಇಂದು ಸೆಪ್ಟೆಂಬರ್ 1ನೇ ತಾರೀಕು ಈ 10 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಜಮಾ ಆಗಲಿರುವಂಥದ್ದು. ಸ್ನೇಹಿತರೆ, ಹಣ ಜಮಾ ಆಗಲಿದೆ. ಯಾರಿಗೆ ಹಣ ಜಮಾ ಆಗುತ್ತೆ ಮತ್ತು ಒಟ್ಟಿಗೆ 10 ಜಿಲ್ಲೆಯ ತಾಲೂಕಿಗೆ ಹಣ ಜಮಾ ಆಗಲಿರುವಂಥದ್ದು. ಸ್ನೇಹಿತರೆ, ನಾನು ನಿಮಗೆ ಒಟ್ಟಿನಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ಒಂದು ವಿಡಿಯೋದಲ್ಲಿ. ಏನಪ್ಪ ಅಂತಂದರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಮತ್ತು ಇಲ್ಲಿ ಒಟ್ಟಿಗೆ 10 ಜಿಲ್ಲೆಯ ತಾಲೂಕಿಗೆ ಹಣ ಜಮಾ ಆಗಲಿರುವಂಥದ್ದು. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ, ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಸ್ನೇಹಿತರೆ, ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ನೀವು ಶೇರ್ ಮಾಡೋದ್ರಿಂದ ನಮಗೆ ತುಂಬ ಒಂದು ವಿಡಿಯೋ ಮಾಡಬೇಕಂತಂದರೆ ತುಂಬ ಒಂದು ಕಷ್ಟಪಟ್ಟಿರ್ತೀವಿ. ಹಾಗಾಗಿ ನೀವು ಆ ಕಷ್ಟಕ್ಕೆ ಒಂದು ಪ್ರತಿಫಲ ಕೊಡುವ ಹಾಗೆ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ವಿಡಿಯೋವನ್ನು ಹಾಗಾದರೆ ಶುರು ಮಾಡೋಣ. ಇಲ್ಲಿ ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಣ ಬರ್ತಾ ಇಲ್ಲ. ಇಲ್ಲಿ ತುಂಬ ಜನ ಕಷ್ಟವನ್ನು ಪಡ್ತಾ ಇದ್ದೀರಾ. ಸರ್, ನಮ್ಗೆ ಹಣ ಎಲ್ಲಿ ಹೋಗಿದೆ, ನಮಗೆ ಹಣವನ್ನು ಹಾಕಿ ಅಂತ ತುಂಬ ಜನ ಅಂಗಲಾಗ್ತಾ ಇದ್ದೀರಾ. ನಮ್ಗೆ ಹಣ ಹಾಕಿ ಅಂತ. ಆದರೆ ಇಲ್ಲಿ ಸರ್ಕಾರದವರು ಹಣ ಹಾಕ್ತಾ ಇಲ್ಲ. ಹಾಗಾದರೆ ಸರ್ಕಾರದ ಹಣ ಇಲ್ವಾ ಅಥವಾ ಏನು ಕತೆ ಏನು ಗೊತ್ತಿಲ್ಲ. ಆಲ್ಮೋಸ್ಟ್ ಇಲ್ಲಿ ಸರ್ಕಾರದಿಂದ ಏನು ಅಪ್ಡೇಟನ್ನೇ ಬರ್ತಾ ಇಲ್ಲ ಈ ಬಾರಿ. ಅಂತಂದರೆ ಇಲ್ಲಿ ಅಪ್ಡೇಟನ್ನೇ ಕೊಡ್ತಾ ಇಲ್ಲ ಸರ್ಕಾರದವ್ರು. ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ಇಲ್ಲಿ ನಿಮಗೆ ಹಣವನ್ನೇ ಅವರು ಹಾಕ್ತಾ ಇಲ್ಲ. ಹಾಗಾಗಿ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಇವತ್ತು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಏನಾಗಿದೆ, ಯಾಕೆ ಹಣ ಬರ್ತಾ ಇಲ್ಲ ಅಂತ. ಆದರೆ ಇಲ್ಲಿ ನಮಗೆ ಗೊತ್ತಾಗಿರುವಂಥ ಮಾಹಿತಿ ಪ್ರಕಾರ ಏನಾಗಿದೆಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಹಾಕಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರದ ಹತ್ರ ಹಣ ಆಲ್ಮೋಸ್ಟ್ ಕಮ್ಮಿ ಇರುವಂಥದ್ದು. ಯಾಕಪ್ಪ ಅಂತಂದರೆ ಬೇರೆ ಅಭಿವೃದ್ಧಿಗೂ ಹಾಕಬೇಕಲ್ಲ. ಹಾಗಾಗಿ ಸ್ವಲ್ಪ ಕಮ್ಮಿ ಇರುವಂಥದ್ದು ಸರ್ಕಾರದ ಹತ್ರ ಹಣ. ಸ್ವಲ್ಪ ನೀವಲ್ಲಿ ನಿಮಗೆ ಹಣ ಹಾಕ್ತಾರೆ. ಸ್ವಲ್ಪ ಅಂತಂದರೆ ಕೆಲವರಿಗೆ ಏನಾಗುತ್ತೆ ಅಂತಂದರೆ ಕೆಲವರಿಗೆ 2 ತಿಂಗಳ ಹಣ ಏನು ಒಂದೇ ಸತಿ ಬರುವಂಥದ್ದು, ಈ ರೀತಿ ಆಗ್ತಾ ಇರುವಂಥದ್ದು ಎಲ್ರಿಗೂ ಆಗುತ್ತೆ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 50,000 ಸಬ್ಸ್ಕ್ರೈಬನ್ನು ಕಂಪ್ಲೀಟ್ ಮಾಡಿ. ಸ್ನೇಹಿತರೆ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಕಾರ ಇದೇ ರೀತಿ ಆಗ್ತಿರುವಂಥದ್ದು ಇಲ್ಲಿ ಸರ್ಕಾರದಿಂದ. ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ. ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ. ಸ್ನೇಹಿತರೆ, ನೀವಿಲ್ಲಿ ಎಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದು ಏನಪ್ಪ ಅಂತಂದರೆ ನೀವಿಲ್ಲಿ ಏನು ಕರೆಕ್ಟಾಗಿ ನಿಮಗೆ ಹಣ ಪಡ್ಕೊಳ್ಬೇಕಂತಂದರೆ ನೀವು ಹಣವನ್ನು ನೀವಿಲ್ಲಿ ಈ ಒಂದು 2,000 ರೂಪಾಯಿಯನ್ನು ಬೆನಿಫಿಟನ್ನು ನೀವು ಪಡ್ಕೊಳ್ಬೇಕಂತಂದರೆ ನೀವು ಫಲಾನುಭವಿಗಳಾಗಿದ್ದರೆ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ನಾನು ಹೇಳುವಂಥ ಕೆಲಸವನ್ನು ಮಾಡಿ. ಎಲ್ಲರೂ ಕೂಡ KYCಯನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಳಿ. ನಾವು ಯಾವತ್ತು ಫೇಕ್ ಮಾಹಿತಿಯನ್ನು ಕೊಡೋದಿಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಜನ ಇಲ್ಲಿ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಇಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಅವ್ರ ಹತ್ರ ಆಗ್ತಾ ಇಲ್ಲ. ಇಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಗಾದರೆ ಆ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಖಂಡಿತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಹೇಳುವಂಥ ರೀತಿಯಲ್ಲೇ ಎಲ್ಲರೂ ಕೂಡ ಮಾಡ್ಕೊಂಡು ಹೋದರೆ ಅಂತಂದರೆ ನಾನು ಹೇಳುವ ಪ್ರಕಾರ ನೀವು ಎಲ್ಲರೂ ಕೂಡ ಅದೇ ರೀತಿ ಮಾಡಿದರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ. ಅವ್ರಿಗೆ ಹಣ ಬರೋದಿಲ್ಲ, ಇವ್ರಿಗೆ ಹಣ ಬರೋದು, ಆ ರೀತಿ ಏನೂ ಇಲ್ಲ. ಎಲ್ರಿಗೂ ಹಣ ಬರುತ್ತೆ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಯಾವ ರೀತಿ ಆದರೆ ಹಣವನ್ನು ಹಾಗಾದರೆ ಪಡ್ಕೊಳ್ಳುವಂಥದ್ದು ಮೊದಲನೇದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಈಗ ನಿಮ್ಮ ಒಂದು ಮೊಬೈಲ್ ಏನಿರುವಂಥದ್ದು ಇವಾಗ ಆ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅಂತಂದರೆ ಇವಾಗ ನಿಮ್ಮದು ಆಧಾರ್ ಕಾರ್ಡ್ಗೆ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಅದಾದಮೇಲೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಬೇಕು. ಇದೊಂದು ನೆನಪಲ್ಲಿಟ್ಕೊಳ್ಳಿ. ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಕೆಲವು ಬಾರಿ ಡೆಡ್ ಆಗಿರುತ್ತೆ, ಕೆಲವು ಬಾರಿ ಸರಿ ಇರೋದಿಲ್ಲ. ನೀವು ಆ ರೀತಿ ಇದ್ದಾಗ ನೀವು ಅದನ್ನು ಖಂಡಿತವಾಗ್ಲೂ ಸರಿ ಮಾಡ್ಕೊಳ್ಬೇಕಾಗ್ತದೆ. ಯಾಕಪ್ಪ ಅಂತಂದರೆ ನೀವಿಲ್ಲಿ ಆ ರೀತಿ ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ಬೇರೆ ಏನೂ ಆಗೋದಿಲ್ಲ, ಆದರೆ ಹಣ ಒಂದು ಬರೋದಿಲ್ಲ. ಸ್ನೇಹಿತರೆ, ಹಾಗಾಗಿ ಹೇಳ್ತಿರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೀವು ಇಲ್ಲಿ ಹಣ ಬರಬೇಕಂತಂದರೆ ಎಲ್ಲರೂ ಕೂಡ ನಿಮ್ಮೊಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಟೆ ವಿಡಿಯೋ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಸ್ನೇಹಿತರೆ, ಇದೇ ರೀತಿ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಬಾಯ್.